ಅವ್ರು ಕರ್ಕೊಬರ್ತಾರೆ ಅಂತ ನಾನು ಅನ್ಕೊಂಡಿದ್ದೀನಿ. ನಾನು ಈಗ ಲಕ್ಷಾನುಗಟ್ಟಲೆ ನಾನು ಎಲ್ಲಿಂದ ತರನ್ ಸರ್? ಅಷ್ಟು ಬಿಟ್ರೆ ನಾನು ಇನ್ನೇನು ಮಾಹಿತಿ ಕೊಡೋಕ್ಕಾಗೋದಿಲ್ಲ ಸರ್. ಇನ್ನೇನು ಮನೇನ ಇವಾಗ ಬಂದ್ರಿ ಇಲ್ಲಿ ಮನೆ ಇರೋದಕ್ಕೆ ಸೇರ್ಕೊಂಡ್ರಿ, ನಾನು ಒಳಗೆ ಕೊಡ್ತಾರ ಅವರು ಏನು ಅಂತ ಕೇಳಕ್ಕೆ ಬಿಡ್ತಾರಾ? ಅರ್ಧ ಗಂಟೆನೂ ಬಿಡೋದಿಲ್ಲ ಒಳಗಡೆ. ಒಂದು 10 ನಿಮಿಷ ಇಲ್ಲಿ ಹೋಗಿ ನಿಂತ್ಕೊಂಡೇಟ್ಕೆ ಬನ್ರಿ ಅಂತಾರೆ. ನಾವೇನು ಅಂತ ಕೇಳಮ್ಮ ಸರ್? ಕಾಯ್ಬೇಕು ಸರ್. ಒಂದು ಸುಮಾರು ಹೊತ್ತು ಕಾಯ್ಬೇಕು ಸರ್. ಅಷ್ಟು ಬಿಟ್ರೆ ನನಗೆ ಇನ್ನೇನು ಗೊತ್ತಿಲ್ಲ ಸರ್. ಅಷ್ಟು ಹಣ ಎಲ್ಲ ಅಂತಂದು ನಾನು ಎಲ್ಲಿ ತಂದು ಕಟ್ಟೇನೆ ಸರ್? ನೀವು ಕಂಡಂಗೆ ಕೂಲಿ ಮಾಡೋದುಂಟು ನಾವು. ಅವ್ರು ಕರ್ಕೊಬರ್ತಾರೆ ಅಂತ ನಾನು ಅನ್ಕೊಂಡಿದ್ದೀನಿ, ನಾನು ಮನಸ್ಫೂರ್ತಿ. ಅವ್ರು ಬಂದು ನಮ್ಮನ್ನ ಯಾರೂ ಭೇಟಿ ಮಾಡಿಲ್ಲ. ಈಗ ನೀವು ದರ್ಶನ್ ಟಿವಿಲಿ ನೋಡಿರ್ತೀರಿ. ನಾನು ಏನು ನೋಡಲ್ಲ ಸರ್. ನನಗಳನ್ನೇ ಜಾಸ್ತಿ ಹೊರ್ತು ನಾನೇನು ನೋಡೋದಿಲ್ಲ. ನಾನು ನೋಡಿಲ್ಲ ಸರ್. ನಾನು ನೋಡಿದ್ರೆ ಟೆನ್ಷನ್, ನೀವು ಕಂಡಂಗೆ ನಂಗೆ ಟೆನ್ಷನ್ ಜಾಸ್ತಿ ಆಗುತ್ತೆ ಸರ್. ನಾನು ನೋಡೋದೇ ಇಲ್ಲ ಸರ್ ಟಿ ವಿ. ನಿಮ್ಮ ಮಗನ ಮಾತ್ರ ಜೈಲು ಊಟ, ಅವ್ರಿಗೆ ಮಾತ್ರ ಮನೆ ಊಟ ತರೋದೆಲ್ಲ ಬೇರೆ ಬೇರೆ ಥರ ಸ್ಪೆಷಾಲಿಟಿ ಇದೆಯಂತೆ. ತಂದೆ ತಾಯಿಯಾಗುವುದು ಇನ್ನೂ ಕನಸೇ? ಅಪೋಲೋ ಫರ್ಟಿಲಿಟಿ ಮೂಲಕ ನಿಮ್ಮ ತಂದೆ ತಾಯಿಯಾಗುವ ಕನಸನ್ನು ನನಸಾಗಿಸಿಕೊಳ್ಳಿ. ಉಚಿತ ಆಪ್ತ ಸಮಾಲೋಚನೆಗಾಗಿ ಕರೆ ಮಾಡಿ 9953323196. ಅದು ನೋಡಿಲ್ಲ ಸರ್. ನಾನು ಟಿ ವಿನೇ ಹಾಕಲ್ಲ ಸರ್. ಅವಾಗಿಂದ ಟೆನ್ಷನ್ ಜಾಸ್ತಿ ಆಗೋಯ್ತದೆ ನನಗೆ. ಟಿ ವಿನೇ ಹಾಕಲ್ಲ ನಾನು. ಕೊನೆದಾಗ ಏನು ಹೇಳ್ತೀರಿ ನಿಮ್ಮ ಮಗ? ಅದು ಅವ್ರು ಬಿಡ್ಸ್ಕೊಬರ್ತಾರೆ ಅಂತ ನಾನು ಅನ್ಕೊಂಡಿದ್ದೀನಿ ಸರ್. ಅಷ್ಟು ಬಿಟ್ರೆ ನಾನು ಇನ್ನೇನು ಹೇಳೋಕ್ಕಾಗಲ್ಲ. ಅವ್ರು ಬಿಡ್ಸ್ಕೊಬರ್ತಾರೆ ಅಂತ ನಾನು ಅನ್ಕೊಂಡಿದ್ದೀನಿ. ಅವ್ರು ಯಾರೂ ನಮ್ಮ ಭೇಟಿ ಮಾಡಿಲ್ಲ ಇನ್ನು. ನಾನು ಯಾರು ಅಂತ ಗೊತ್ತಿಲ್ವಲ್ಲ. ಭೇಟಿ ಮಾಡಿರೋ ಧೈರ್ಯ ಇರ್ತಿತ್ತು. ಅವರೇ ಹೇಳಿದ್ರೆ ನೀನು ಈಗ ಬಂದು ನೀವು ಕೇಳ್ದಂಗೆ ಹೇಳಿದ್ರೆ ನಮಗೊಂಚೂರು ಧೈರ್ಯ ಇರ್ತಿತ್ತು. ನಾನು ಅನ್ಕೊಂಡಿರೋದು ಕರ್ಕೊಬರ್ತಾರೆ. ಅಷ್ಟು ಲಕ್ಷಾನುಗಟ್ಟಲೆ ನೀವು ಕಂಡಂಗೆ ನಾನು ಎಲ್ಲಿ ಸುರಿಯೇನು ಸರ್? ಆಸ್ತಿ ಇದೆಯಾ? ಮನೆ ಇದೆಯಾ? ಏನ್ರಲ್ಲಿ ಕಟ್ಟೇನು ನಾನು? ಏನೂ ಇಲ್ಲ ಸರ್. ಎಲ್ಲನೂ ನೀವೇ ನೋಡ್ಕೊಳಿಬೇಕಾದ್ರೆ. ಒಂದು ನಮ್ಮ 4 ಸತ್ತೋದ್ರೆ 4 ನಮಗಿಲ್ಲ ಕವಲೇರಿಗೆ ಬಿಟ್ರೆ. ಇನ್ನೇನು ಸರ್? ಬರೀ ಇನ್ನೇನು ಕೂಲಿ ಮಾಡ್ತೀನಿ, ಹೋಯ್ತೀನಿ ವಾರಕ್ಕೊಂದ್ಸತಿ. ಈಗ ಕಬ್ಬು ಕಡ್ದುಟ್ಟು ಬಂದಿದ್ದೀನಿ, ಹೋಯ್ತೀನಿ ಈಗ. ಇನ್ನೇಂದ್ರಿಂದ ಹೋಗಣಿ ಸರ್ ನಾನು? ಕೂಲಿ ಮಾಡೇ ಹೋಗ್ಬೇಕು ನಾನು. ಅವೆಲ್ಲ ಏನೂ ಇಲ್ಲ ಸರ್. ಇಲ್ಲ ಸರ್. ನಮ್ಗೆ ಒಂದು ದಿವಸನೂ ಅವ್ನು ಫೋನು ಮಾಡಿಲ್ಲ ಸರ್. ಅದು ಇದನ್ನೂ ಮಾಡಿಲ್ಲ ಸರ್ ನಮ್ಗೆ ಅವನು. ಇಲ್ಲ ಸರ್, ನಮಗೆ ಗೊತ್ತಿಲ್ಲ ಸರ್. ಅವನು ಮೊಬೈಲೇ ಕೊಟ್ಟಿಲ್ವಲ್ಲ ಸರ್. ಅಲ್ಲೇ ಅವರು ಪೊಲೀಸ್ನವರೇ ಮಡಿಕೊಂಡವ್ರಲ್ಲ ಸರ್. ಅದು ಹೆಂಗೋ ಗೊತ್ತಿಲ್ಲ ಸರ್ ನಮಗೆ. ಅದು ತಪ್ಪಲ್ವಾ? ಒಬ್ರಿಗೊಂಥರ ನೋಡ್ಕೊಳ್ಳೋದು, ದುಡ್ಡಿರೋರ್ಗೊಂಥರ. ಅದೇನೋ ನನಗೆ ಗೊತ್ತಿಲ್ಲ ಸರ್. ನನಗೆ ಒಳಗೆ ಈಗ ಮನೆಗೆ ಬಂದೀನಿ, ಒಂಚೂರು ಕಾಪಿ ಕೊಡ್ತಾರೆ, ನೋಡ್ಕೊತೀನಿ, ಮನೆ ಹೊಂಟೈತೀನಿ. ಅಲ್ಲಿಗೆ ಹೋದ್ರೆ ನಾನು ನೋಡೋಕ್ಕಾಗ್ತದೆ ಸರ್? ಏನು ಮಾತಾಡ್ಸೋಕೆ ನಾನು ಮಾತಾಡಿಸ್ದೆ ಅಂದರೆ ಫೋನಲ್ಲಿ ಮಾತಾಡ್ಬೇಕಲ್ವಾ? ನನಗೆ ಮೊದಲೇ ಇದು ನಾನು ಹತ್ಕೊಂಡ್ರೆ ಸುಮ್ಮನೆ ಬಂದುಬಿಟ್ಟು. ಅಷ್ಟು ಬಿಟ್ರೆ ನಾನು ಇನ್ನೇನು ಕೇಳಲಿಲ್ಲ ಸರ್. ಈಗ ನನಗೆ ಈಗ ತಡ್ಕೊಕಾಯ್ತಿಲ್ಲ. ನನಗೆ ಟೆನ್ಷನ್ ಆಗ್ಬಿಟ್ರೆ ಇಲ್ಲೇ ಬಿದ್ದೋಯ್ತೀನಲ್ಲ ಅಂದ್ಬಿಟ್ಟು ನಾನು ಸುಮ್ಮನೆ ನಿಂತಿರೋದು. ನನಗೆ ಸರೋಗೋದಿಲ್ಲ ಬಿಡಿ ಸರ್. ಅದು ನಾನು ಇರೋ ಗಂಟೆ ಸರೋಗೋದಿಲ್ಲ.